ಎಲ್ಲರಿಗೂ ನಮಸ್ಕಾರ. ನವೋದಯ ಕ್ಲಾಸಸ್ಗೆ ಈಗ ಮಾನಸಿಕ ಸಾಮರ್ಥ್ಯದ 4ನೇ ಭಾಗವಾಗಿರುವಂತಹ ಕ್ರಮಬದ್ಧತೆ ಹಾಗೂ ನಿರಂತರತ್ವ ಪ್ರಶ್ನೆಗಳ ಬಗ್ಗೆ ನಾವು ಇವತ್ತು ನೋಡೋಣ. ಅದರಲ್ಲಿ ಗಮನಿಸಬೇಕಾದ ಅಂಶಗಳು ಹಾಗೂ ಅದರ ಉದಾಹರಣೆಗಳನ್ನು ನಾನು ಇವತ್ತು ಹೇಳ್ತೀನಿ. ಮೊದಲಿಗೆ ಆ ಪ್ರಶ್ನೆ ಸ್ವರೂಪ, ಆ ಪ್ರಶ್ನೆಗಳು ಹೇಗಿರ್ತವೆ ಅನ್ನೋದನ್ನು ನೋಡೋಣ. ಆ ಪ್ರಶ್ನೆಗಳು ಹೇಗಿರ್ತವಪ್ಪ ಅಂದ್ರೆ, ಈ ಪ್ರಶ್ನೆಗಳಲ್ಲಿ ಒಟ್ಟು 8 ಚಿತ್ರಗಳು ಇರ್ತವೆ. ಒಟ್ಟು 8 ಚಿತ್ರಗಳು ಇರ್ತವೆ. 4 ಸಮಸ್ಯಾ ಚಿತ್ರಗಳು ಹಾಗೂ 4 ಉತ್ತರ ಚಿತ್ರಗಳು ಇರ್ತವೆ. ಇಲ್ಲಿ ನೀವು ನೋಡಬಹುದು, ಕಾಣಿಸುತ್ತವೆ ನಿಮ್ಗೆ 4 ಈ ಸಮಸ್ಯಾ ಚಿತ್ರಗಳು ಕಾಣ್ತವೆ, ಆಮೇಲೆ 4 ಇಲ್ಲಿ ಕೆಳಗೆ ಉತ್ತರ ಚಿತ್ರಗಳು ಕಾಣುತ್ತವೆ. ಹಾಗಾದ್ರೆ ಈ ಪ್ರಶ್ನೆಗಳಿಗೆ ನಾವು ಹೇಗೆ ಉತ್ತರಿಸಬೇಕು, ನಾವು ಈ ಪ್ರಶ್ನೆಗಳನ್ನ ನಾವು ಹೇಗೆ ಕಂಡುಹಿಡಿಯಬೇಕು ಉತ್ತರವನ್ನ ಅನ್ನೋದನ್ನ ಈಗ ನೋಡೋಣ. ಈಗ ಈ ಒಂದು ಕ್ರಮಬದ್ಧತೆ ಅಂದ್ರೆ ಸರಣಿ ಪ್ರಶ್ನೆಗಳು ಅಂತೇಳಿ ಕರೀತಾರೆ. ಸಿರೀಸ್, ಇಂಗ್ಲಿಷ್ ನಲ್ಲಿ ಅಂತಾರ ಸಿರೀಸ್ ಅಂತೇಳಿ ಕರೀತಾರ. ಹಾಗಾದ್ರೆ ಈ ಪ್ರಶ್ನೆ ನಾವು ಹೇಗೆ ಆನ್ಸರ್ ಮಾಡೋದು ನೋಡಿ. ಈಗ ಒಂದೊಂದೇ ಚಿತ್ರವನ್ನು ನಾವು ಗಮನಿಸುವಂತ ಹೋಗ್ಬೇಕು. ಆ ಚಿತ್ರವನ್ನು ಗಮನಿಸಿದ ಮೇಲೆ ನಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಯಾಕಂದ್ರೆ ಇಲ್ಲಿ 1ನೇ ಚಿತ್ರಕ್ಕೂ 2ನೇ ಚಿತ್ರಕ್ಕೂ, 2ರಿಂದ 3ನೇ ಚಿತ್ರಕ್ಕೂ, 3ರಿಂದ 4ನೇ ಚಿತ್ರಕ್ಕೆ ಏನಿರುತ್ತೆ, ಅಲ್ಲಿ ಸಂಬಂಧ ಇರುತ್ತೆ. ಅದಕ್ಕೆ ಕ್ರಮಬದ್ಧತೆ, ಕ್ರಮಾನುಗತ ಅಂದ್ರೆ ಕ್ರಮವಾಗಿ ಒಂದಕ್ಕೊಂದು ಏನಂತ ಚಿತ್ರಗಳು 4 ಚಿತ್ರಗಳಿಗೆ ಸಂಬಂಧ ಇರುತ್ತೆ. ಆ ಸಂಬಂಧ ಏನನ್ನೋದನ್ನ ನಾವಿಲ್ಲಿ ಗುರುತಿಸ್ಬೇಕು. ಒಂದೊಂದ್ಸಾರಿ 1ನೇ ಚಿತ್ರಕ್ಕೂ 3ನೇ ಚಿತ್ರಕ್ಕೂ ಸಂಬಂಧ ಇರುತ್ತೆ, 2ನೇ ಚಿತ್ರಕ್ಕೂ 4ನೇ ಚಿತ್ರಕ್ಕೂ ಸಂಬಂಧ ಇರುತ್ತೆ. ಅದರಂತೆ ಈ ಒಂದು ಉದಾಹರಣೆಯಲ್ಲಿ ನಿಮಗೆ ಮೊದಲ ಉದಾಹರಣೆಯಲ್ಲಿ ನಮಗೆ ಏನ್ ಕಾಣುತ್ತದೆ ಅನ್ನೋದನ್ನ ಹೇಳ್ತೀನಿ. ಈಗ ಈ 1ನೇ ಉದಾಹರಣೆ ನೋಡ್ರಿ. ಈ 1ನೇ ಚಿತ್ರವನ್ನು ಗಮನಿಸಿದಾಗ ನಮ್ಗ ಈ ಒಂದು ಬಾಕ್ಸ್ ಅಲ್ಲಿ ಏನಿದೆ, ಕ್ರಾಸ್ ಆಗಿ ಲೈನ್ಗಳಿವೆ. ಈ 2ನೇ ಚಿತ್ರ ನೋಡ್ರಿ, ಹಿಂಗ್ ಸ್ಟ್ರೈಟ್ ಆಗಿ ಲೈನ್ ಇದಾವೆ. ಹಾಗಾದ್ರೆ ಈ ಚಿತ್ರಕ್ಕೂ ಈ ಚಿತ್ರಕ್ಕೂ ವ್ಯತ್ಯಾಸ, ಇಲ್ಲಿ 2ನೇ ಈ ಮೇಲಿನ ಒಂದು ಬಾಕ್ಸ್ ಅಲ್ಲಿ ಕ್ರಾಸ್ ಲೈನ್ ಇದಾವೆ, ಅದ್ರ ನಂತರ ಇದು ಬರೋದು ಇದರಲ್ಲಿ ಸ್ಟ್ರೈಟ್ ಇದಾವೆ. ಹಾಗಾದ್ರೆ ಈ ಚಿತ್ರಕ್ಕೂ ಈ ತರ ಸಂಬಂಧ ಇದೆ. ಹಾಗಾದ್ರೆ 3ನೇ ಚಿತ್ರಕ್ಕೂ 4ನೇ ಚಿತ್ರಕ್ಕೂ ಸಂಬಂಧ ಇರುತ್ತೆ. ಅದೇನದನ್ನ ನೋಡ್ಬೇಕು. ಈಗ ಈ 3ನೇ ಚಿತ್ರದಲ್ಲಿ ಈ ತರ ಕ್ರಾಸ್ ಇದಾವೆ, ಹಾಗಾದ್ರೆ 4ನೇ ಚಿತ್ರದಲ್ಲಿ ಕ್ವಶನ್ ಮಾರ್ಕ್ ಇದೆ. ಅದರ ಅರ್ಥ ಏನ, 4ನೇ ಚಿತ್ರವನ್ನು ನಾವೇನ್ ಮಾಡ್ಬೇಕು, ಉತ್ತರ ಚಿತ್ರದಲ್ಲಿ ಕೊಟ್ಟಿರ್ತಾರ, ಅದು ಯಾವ ಚಿತ್ರ ಅಲ್ಲಿ ಹೋಲಿಕೆ ಆಗುತ್ತೆ, ಅದು ಯಾವ್ದು ಅನ್ನೋದನ್ನ ನಾವು ಈ 4 ಚಿತ್ರಗಳಲ್ಲಿ ಉತ್ತರ ಚಿತ್ರಗಳಲ್ಲಿ ಕಂಡುಹಿಡಿದು ಅಲ್ಲಿ ಫಿಲ್ ಮಾಡ್ಬೇಕು. ನೋಡ್ರಿ, ಈಗ ಈ ಚಿತ್ರ ಹೊಲುತ್ತಾ ಅಬ್ಸರ್ವ್ ಮಾಡ್ಬೇಕು. ಯಾಕಂದ್ರೆ ಈ ಚಿತ್ರ ಆದ್ಮೇಲೆ ಇಲ್ಲಿ ಕೆಳಗೆ ಬಂದೈತೆ. ಹಾಗಾದ್ರೆ ನೆಕ್ಸ್ಟ್ ಎಲ್ಲಿ ಬರ್ಬೇಕು, ಅದು ಇಲ್ಲಿ ಬರ್ಬೇಕು. 3ನೇ ಚಿತ್ರ ಇಲ್ಲಿ ಬಂದಿದೆ. ಹಾಗಾದ್ರೆ 4ನೇ ಚಿತ್ರ ಎಲ್ಲಿ ಬರ್ಬೇಕು, ಅದು ಇಲ್ಲಿಗೆ ಬರ್ಬೇಕು. ಅಂದ್ರೆ ಅದು ಏನಾಗುತ್ತೆ, ಕರೆಕ್ಟ್ ಆಗುತ್ತೆ. ಹಾಗಾದ್ರೆ ಇದು ಹೌದಿದು ಇಲ್ಲಿ ಬಂದಿದೆ, ಆದ್ರೆ ಏನಿದೆ, ಇಲ್ಲಿ ಕ್ರಾಸ್ ಇದೆ, ಸ್ಟ್ರೈಟ್ ಇದೆ. ಹಾಗಾಗಿ ಇಲ್ಲಿ ಕ್ರಾಸ್ ಇದೆ, ಮತ್ತೆ ನೆಕ್ಸ್ಟ್ ಏನ್ ಬರ್ಬೇಕು, ಇಲ್ಲಿ ಸ್ಟ್ರೈಟ್ ಆಗೇ ಬರ್ಬೇಕು. ಅಂದ್ರೆ ಉತ್ತರ ಆಗುತ್ತೆ. ಹಾಗಾದ್ರೆ ಇಲ್ಲಿ ಕ್ರಾಸ್ ಇದ್ರೆ ಇಲ್ಲಿ ಸ್ಟ್ರೈಟ್ ಇದೆಯಾ, ಇಲ್ಲ. ಹಾಗಾದ್ರೆ ಇದು ಉತ್ತರ ಅಲ್ಲ. ಹಾಗಾದ್ರೆ ಎರಡನೇ ಬಿ ಆಪ್ಷನ್ ನೋಡ್ರಿ. ಈ ಬಿ ಆಪ್ಷನ್ ಅಲ್ಲಿ ಎಸ್ ನೋಡ್ರಿ, 1ನೇ ಚಿತ್ರ ಇಲ್ಲಿದೆ, 2ನೇ ಚಿತ್ರ ಇಲ್ಲಿದೆ, 3ನೇ ಚಿತ್ರ ಇಲ್ಲಿದೆ, 4ನೇ ಚಿತ್ರ ಸ್ಟ್ರೈಟ್ ಆಗಿದೆ ಮತ್ತು ಮೇಲೆ ಸರಿಯಾದಂತ ಉತ್ತರ ಅಂತ ನಾವಿಲ್ಲಿ ಕಂಡು ಹಿಡಿಬಹುದು. ಬಿ ಆಪ್ಷನ್. ಆದ್ರೆ ಸಿ ನೋಡ್ರಿ, ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಿ, ಸಿ ಮತ್ತು ಡಿ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿಯಾಗಿ ನಾವು ಉತ್ತರವನ್ನ ಕಂಡುಹಿಡಬೇಕು. ಇನ್ನೊಂದು ಡೌಟ್, ಇನ್ನೊಂದು ರೀತಿಯಲ್ಲಿ ಹೆಂಗ್ ಕಂಡುಹಿಡ್ಬೋದು ನಾವು, ಕಂಡುಹಿಡ್ಬೇಕಂದ್ರೆ ನಾವು ಈ ಒಂದು ಸೀಸ್ ಪೆನ್ಸಿಲ್ ಅಥವಾ ಒಂದು ಸೀಸ್ ಪೆನ್ಸಿಲ್ ತಗೊಂಡು ಏನ್ ಮಾಡ್ಬೇಕು, ಇದೇ ಚಿತ್ರದಲ್ಲಿ ಏನ್ ಮಾಡ್ಬೇಕು, ಬಾಕ್ಸ್ ಹಾಕಿಬಿಡ್ಬೇಕು. ಈ ಚಿತ್ರದಲ್ಲಿ ಬಾಕ್ಸ್ ಹಾಕಿಬಿಡ್ಬೇಕು. ಬಾಕ್ಸ್ ಹಾಕಿ ಪ್ರಾಕ್ಟೀಸ್ ಮಾಡುವಾಗ ಈ ಬಾಕ್ಸ್ ಅಲ್ಲಿ ಚಿತ್ರ ಹಾಕಿ ಏನ್ ಮಾಡ್ಬೇಕು, ಈ ಚಿತ್ರವನ್ನು ನಾವೇನ್ ಮಾಡ್ಬೇಕು, ಫಿಲ್ ಮಾಡ್ಬೇಕು. ಈ ಚಿತ್ರವನ್ನು ಈ ತರ ಫಿಲ್ ಮಾಡ್ಬೇಕು. 1ನೇ ಚಿತ್ರ ಅದಾದ್ಮೇಲೆ 2ನೇ ಚಿತ್ರ ಏನೈತಿ, ಈ ತರ ಇದೆ. 2ನೇ ಚಿತ್ರ ಸ್ಟ್ರೈಟ್ ಆಗಿದೆ. ನೆಕ್ಸ್ಟ್ ಚಿತ್ರ ಏನೈತಿ, ಈ ತರ ಇದೆ. ಹೆಂಗಿದೆ ನೋಡ್ರಿ, 3ನೇ ಚಿತ್ರ ಇಲ್ಲಿ ಇಲ್ಲಿ ಕಾಣುತ್ತೆ ನಿಮ್ಗೆ. ಎಸ್, ಈಗ ನಮಗೆ ಏನ್ ಗೊತ್ತಾಗುತ್ತಾ, ಈ 3 ಬಾಕ್ಸ್ಗಳು ಫಿಲ್ ಆದ. ಹಾಗಾದ್ರೆ ಇದು ಒಂದೇ ಬಾಕ್ಸ್ ಖಾಲಿ ಉಳಿದಿರೋದು. ಹಾಗಾದ್ರೆ ಇಲ್ಲಿ ಹೆಂಗ್ ಬರ್ಬೇಕು, ಲೈನ್ ಈ ಬಾಕ್ಸ್ ಫಿಲ್ ಆಗ್ಬೇಕಾ, ಸ್ಟ್ರೈಟ್ ಬರ್ಬೇಕಾ, ಲೈನ್ ಕ್ರಾಸ್ ಬರ್ಬೇಕಾ ಅನ್ನೋದನ್ನ ವಿಚಾರ ಮಾಡ್ಬೇಕು. ಯಾಕಂದ್ರೆ ಇಲ್ಲಿ ಕ್ರಾಸ್ ಇದೆ, ಕ್ರಾಸ್ ಅಲ್ಲಿ ಇದೆ, ಇಲ್ಲಿ ಸ್ಟ್ರೈಟ್ ಇದೆ ಲೈನ್, ಇಲ್ಲಿ ಕ್ರಾಸ್ ಇದೆ, ನೆಕ್ಸ್ಟ್ ಏನ್ ಬರ್ಬೇಕು, ಲೈನ್ ಸ್ಟ್ರೈಟ್ ಆಗಿ ಬರ್ಬೇಕು. ಅಂದ್ರೆ ಅದು ಏನಾಗುತ್ತೆ, ಉತ್ತರ ಸರಿ ಆಗುತ್ತೆ. ಹಿಂಗ್ ನಾವು ಈ ತರ ಒಂದು ಟ್ರಿಕ್ಸ್ ಅನ್ನು ಬಳಕೆ ಮಾಡಿ ಉತ್ತರವನ್ನು ಕಂಡುಹಿಡಿಯುವುದು. ಈ ತರ ಚಿತ್ರವನ್ನು ನೋಡಿ ನಾವು, ಹಾಗಾದ್ರೆ ಈ ಚಿತ್ರ ಇಲ್ಲಿದೆ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ, ಈ ಒಂದು ಉದಾಹರಣೆಗೆ ಉತ್ತರ ಯಾವ್ದಾಗುತ್ತಾ, ಬಿ ಆಗುತ್ತಾ. ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಇಲ್ಲಿ ಈ ತರನಾಗಿ ನಾವು ಬಾಕ್ಸ್ ಅನ್ನ ತುಂಬೋದ್ರ ಮೂಲಕ ಅಥವಾ ಇನ್ನೊಂದು 1 2 3 ಅಂತ ಹಾಕೊಂಡು ಏನ್ ಮಾಡ್ಬೋದು, 1 2 3 4 ಹಾಕೊಂಡು
ಆ ರೀತಿಯಾಗಿ ಕೂಡ ನಾವೇನ್ ಮಾಡ್ಬೋದು, ಈ ಉತ್ತರವನ್ನ ಕಂಡುಹಿಡಿಯಬಹುದು. ಇದು ಕ್ರಮಬದ್ಧತೆ ಅಥವಾ ನಿರಂತರತ್ವದ ಪ್ರಶ್ನೆಗಳಿಗೆ ಒಂದು ಉದಾಹರಣೆ. ಇನ್ನೊಂದಿಷ್ಟು ಗಮನಿಸಬೇಕಾದ ಅಂಶಗಳು ಹಾಗೂ ಇದರ ಬಗ್ಗೆ ಇನ್ನೊಂದಿಷ್ಟು ಉದಾಹರಣೆಗಳನ್ನ ಒಂದು ಮುಂದಿನ ಇದೇ ವಿಡಿಯೋದಲ್ಲಿ ಹೇಳ್ತೀನಿ. ಧನ್ಯವಾದಗಳು.